ನಾನಿರುವುದೇ ನಿಮಗಾಗಿ. ಈಗ ಇನ್ನೊಬ್ಬರು ವ್ಯಕ್ತಿ ಆನಂದ್ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಅವ್ರು ಯಾತಕ್ಕೋಸ್ಕರ ಬಂದಿದ್ರು, ಯಾವ ರೀತಿ ವ್ಯಕ್ತಿ ಅಂತ ನೀವೇ ನೋಡಿ. ಕಾಲು ತೆಗಿಯಲ್ಲ ನಿನಗೆ, ಆದಷ್ಟು ಮೂಳೆ ಎಷ್ಟು ತಿಂದಿದ್ಯೋ ಅಷ್ಟು ತೆಗ್ದ್ಬಿಟ್ಟು ನಿನಗೆ ರಾಡಾಗಿ ಫಿಟ್ ಮಾಡ್ಬಿಡ್ತೀವಿ. ಆಮೇಲೆ ಮಾಮೂಲಿ ಹೆಂಗೆ ನಡೀತಾ ಹಂಗೆ ಧೈರ್ಯ ಮಾಡ್ಕೊಂಡು ಕರ್ಕೊಂಡೋದ್ರು. ಕರ್ಕೊಂಡೋಗಿ ಆಪರೇಷನ್ ಥಿಯೇಟ್ರ್ ಕಂಡ್ಬಿಟ್ಟು ಕಂತಾಗೆ ಅಷ್ಟೇ ಕಾಲೇ ತೆಗ್ದುಬಿಟ್ಟಿದ್ದಾರೆ. ಹೊಡಿತಾ ಇದ್ರು. ಹೆಂಗೆ ಇದು ಮಾಡ್ತಾ ಇದ್ರು ಸರ್. ಈ ಸ್ಟೆಪ್ ಕಲಿಯಕ್ಕೆ ನನಗೆ ನೋಡಿ ಇಲ್ಲೇ ಸರ್ ಫುಲ್ ಪೈನ್ ಬಂದ್ಬಿಡ್ತು. ಇಟ್ಕೊಂಡು ಮಾಡಿ ನೀವು ಎಷ್ಟು ಈಸಿಯಾಗಿ ಮಾಡಿದ್ರಿ, ನಮ್ಗೆಲ್ಲ ಮಾಡೋಕ್ಕಾಗ್ತದೆ. ನಿಮ್ಮ ವಿಷಯ ಸರ್ ನನಗೆ ಆಸೆ ಬಂದ್ಬಿಟ್ಟು ಫಸ್ಟ್ ಹೇಳಿದ್ದೆ ನಿಮ್ಮ ಜೊತೆ ಡ್ಯಾನ್ಸ್ ಆಡ್ಬೇಕಂತ. ಆನಂದ್ ಅವರು ಹೇಳಿ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ತುಂಬ ಖುಷಿ ಆಯ್ತಾಯಿದೆ ಸರ್ ನನಗೆ. ಯಾಕಂದರೆ ಫಸ್ಟ್ ಟೈಮು ನಾನು ಡ್ಯಾನ್ಸರ್ ಅಂತ ನನಗೆ ಮಾತ್ರ ಗೊತ್ತಿತ್ತು. ಜಿ ಕನ್ನಡ ಮತ್ತು ನಾನಿರೋದು ನಿಮಗಾಗಿ ನಿಮ್ಮ ಹತ್ರ ಭಾಗವಹಿಸಿದ ಮೇಲೆ ಹೇಳೋಕ್ಕಾಯ್ತಲ್ಲ ಸರ್. ತುಂಬ ಪಬ್ಲಿಸಿಟಿ ತುಂಬ ಆಗ್ಬಿಟ್ಟಿದೆ. ಎಲ್ಲೇ ಹೋಗ್ತಾಯಿದ್ರು, ಅಯ್ಯೋ ನೀವು ಶಿವನ ಜೊತೆ ಡ್ಯಾನ್ಸ್ ಆಡಿದ್ದಾರೆ, ನೀವೇ ಅಲ್ಲ ಅಂತಾರೆ. ಹೌದು, ತುಂಬ ಸಂತೋಷ ಆಯ್ತದೆ ನನಗೆ. ನಮಗೂ ಖುಷಿ ಆಯ್ತು. ಯಾಕಂದರೆ ನೀವು ಒಂದು ಕಾಲೇ ಅಷ್ಟೆಲ್ಲ ಇದು ಮಾಡೋದಿದೆಯಲ್ಲ, ಅದು ನಮ್ಗೆಲ್ಲ ನೋಡಿ 2 ಕಾಲು ಇಸ್ಕೊಂಡು ನಾವೇ ಎಡುತ್ತೀವಿ ಒಂದೊಂದ್ಸತಿ. ನೀವು ಎಷ್ಟು ಲೀಲಾಜಲ ಮಾಡಿದೆ, ಅದು ತುಂಬಾ ಸಂತೋಷ ಆಯಿತು. ಯಾಕಂದರೆ ಒಳ್ಳೇದಾಗಬೇಕು. ಆ್ಯಕ್ಚುಲಾಗಿ ನಿಮಗೆ ಕಾಲು ಇದು ಜೈಪುರ್ ಲೆಗ್ ಏನೋ ಕೊಡ್ತೀನಿ ಅಂತ ಹೇಳಿದ್ರೆ ಏನು, ಯಾಕೆ ಇನ್ನೂ ಬಂದಿಲ್ಲ? ಅದು ಇಲ್ಲ ಅಂದರೆ ನಾನು ತಗೊಂಡಿಲ್ಲ ಇನ್ನೂ ಸದ್ಯಕ್ಕೆ ಅದನ್ನ. ಅದು ನಾನು ಹೋಗಿ ತಗೋಬೇಕು ಸರ್. ಸೊ ನಮ್ಮ ಈ ಪ್ರೋಗ್ರಾಮ್ ಬಂದ್ರಿ, ನಿಮ್ಮೊಂದು ಲೈಫ್ ಈ ಥರ ಚೇಂಜ್ ಆಗಿದೆ, ನಮ್ಗೆ ಭಾಳ ಖುಷಿಯಾಗಿದೆ. ಬರೀ ಇನ್ನೊಂದು ಆಸೆನೂ ಹೇಳ್ಕೊಂಡಿದ್ವಿ, ಹೇಳಿ ನಿಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬರಬೇಕು ಅಂತ ಆಸೆ ಇದೆ ಅಲ್ವಾ? ಖಂಡಿತ ಫಿಲಿಮಲ್ಲೇ ವರ್ಕ್ ಮಾಡೋದು ಆಸೆ ಇದೆ. ಅದು ನಾನು ಮಾತಾಡಿದ್ದೀನಿ. ಅದು ನಿಮ್ಗೆ ಸರ್ಪ್ರೈಸಿಂಗ್ ಕೊಡೋಣ, ಇವಾಗ ಹೇಳೋದು ಬೇಡ. ಮಾಡ್ಬೇಕಾದ್ರೆ ಖಂಡಿತ ಅದು ಹೇಳೋಣ. ಹೇಳಿದ್ದೀನಿ, ಒಬ್ರು ಮಾತಾಡಿದ್ದೀನಿ ನಾನು. ಖಂಡಿತ ವರ್ಕ್ ಮಾಡ್ತೀರಾ ನೆಕ್ಸ್ಟ್. ಈಗ ನಮ್ಮ ಸಂಸ್ಥೆ ವಿಶ್ ಅಂತ ಇತ್ತಲ್ಲ ಸರ್, ಅದು ಆ ಸಂಸ್ಥೆಯಿಂದ ಈಗ ನಾನು ನೆದರ್ಲ್ಯಾಂಡ್ಗೆ ಹೋಗಿ ಬಂದೆ ಫಾರಿನ್ಗೆ. ಇವಾಗ ನಿನ್ನೆ ತಾನೇ ಬಂದಿದ್ದು ನಾನು. ವೆರಿ ಗುಡ್. ಫಾರಿನ್ಗೆ ಹೋಗಿ ನಮ್ಮ ಸಾರ್ ಬೇರೆ ಬಂದಿದ್ದಾರೆ, ಪ್ರಭು ಅಂತ ಫ್ರೆಂಡ್. ಪ್ರಭು ಸಪೋರ್ಟಿವ್, ಇವ್ರ ಸಪೋರ್ಟಿಂದಾನೆ. ಬನ್ನಿ ತುಂಬ ಖುಷಿ ಆಗ್ಬಿಟ್ಟಿದೆ ಸರ್ ನನಗೆ. ನೆದರ್ಲ್ಯಾಂಡ್ ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ನನಗೆ, ಅವಕಾಶ ಸಿಕ್ಕಿರೋದು. ತುಂಬ ಅಲ್ಲಿವರೆಗೂ ಹೋಗ್ತಾ ಇದ್ದೀನಿ ಅಂದರೆ ಎಲ್ಲ ವೆರಿ ಗುಡ್. ಇನ್ನೂ ಎತ್ತರಕ್ಕೆ ಹೋಗಿ ನೀವು ಖಂಡಿತ. ಬಟ್ ನೀವೆಲ್ಲ ಒಂದು ಮಾರಲ್ ಎಕ್ಸಾಂಪಲ್ ಎಲ್ರಿಗೂ. ಈ ರೀತಿ ಬರೀ ಫುಲ್ ಆಗಿದ್ರೆ ಬಾಡಿಲಿ ಸಾಲದು, ಜೊತೆಲಿ ಮೆಂಟಲ್ ಇದು ಬೇಕು, ಏನು ಒಂದು ವಿಲ್ ಪವರ್ ಬೇಕು. ಆ ವಿಲ್ ಪವರನ್ನು ಎಲ್ರಿಗೂ ತೋರಿಸ್ಕೊಟ್ಟಿದ್ದೀರ. ಇನ್ನೂ ಹೆಸರು ಬೆಳೀರಿ. ನಂದು 101st ಫಿಲ್ಮ್ ಲಕ್ಷ್ಮಿ ಅಂತ ಪಿಕ್ಚರ್ ಹೆಸರು. ಹೇಳಿ ಸರ್. ರಾಘವ್ ಲೋಕಿನೇ ಡೈರೆಕ್ಟ್ರು. ಸೊ ಆ ಸಿನಿಮಾದಲ್ಲಿ ನೀವು ಯು ಬಿ ವರ್ಕಿಂಗ್ ಅಂಡರ್ ಹಿಮ್. ಸೊ ಇಂಥ ಸ್ನೇಹಿತರು ಇರಲಿ ನಿಮ್ಮ ಜೊತೆಲಿ ಅಲ್ವಾ? ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಆನಂದ್ ಅವ್ರು ಬಂದರು, ಎಷ್ಟು ಖುಷಿಯಾಗಿದ್ದಾರೆ. ಅದೇ ನಮಗೆ ಬೇಕು. ಯಾಕಂದರೆ ಬಂದು ಬರೀ ಆಸೆ ಪೂರೈಸ್ಕೊಂಡು ಹೋದ್ರೆ ಸಾಲದು, ಅವ್ರ ಜೀವನನೂ ಬದಲಾಗಬೇಕು. ಜೀವನ ಬದಲಾಯಿದ್ರೇ ನಾನಿರೋದೇ ನಿಮಗೆ ಕಾರ್ಯಕ್ರಮಕ್ಕೆ ಒಂದು ನಿಜವಾಗ್ಲೂ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂನ ಆನಂದ್ ಅವ್ರು ತಂದ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ನಾನಿರುವುದೇ